ಶನಿದೇವರು ಅಂತಂದ್ಕೂಳೆನ ಬರೀ ಕೆಟ್ಟದ್ ಮಾಡಬೇಕು ಅಂತನ ಇಲ್ಲ. ಶನಿದೇವರ ಅನುಗ್ರಹದಿಂದ ಎಲ್ಲ ರೀತಿಯಾದಂತಹ ಸಂಪತ್ತುಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಶನಿದೇವರ ಅನುಗ್ರಹದಿಂದಲೇನೆ ನಾವು ಮಾಡಿದಂತಹ ಕೆಟ್ಟ ಕೆಲಸಗಳಿಗೆ ಪರಿಹಾರವೂ ಕೂಡ ಸಿಗ್ತದೆ. ಶನಿದೇವರು ಬಂದಾಗ ನಮ್ಮ ಜಾತಕದೊಳಗೆ ಎಲ್ಲ ರೀತಿಯಾದಂತಹ ಪ್ರಾಯಶ್ಚಿತ್ತಗಳಿಗೆ ಎಣೆ ಮಾಡಿಕೊಡ್ತಾನೆ. ಸೊ ಅಂತಹ ಶನೈಶ್ವರನ ಆರಾಧನೆಯನ್ನ ಹೆಂಗ್ ಮಾಡಬೇಕು, ಶನಿದೇವರ ಯಾವ ಮಂತ್ರವನ್ನ ಹೇಳೋಣದ್ರಿಂದ ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿಬಂಧಕವಾಗಿರತಕ್ಕಂತಹ ದೋಷಗಳ ನಿವೃತ್ತಿ ಆಗ್ತದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಆ ಶನಿದೇವರ ವಿಶೇಷವಾಗಿ ಹೇಳಬೇಕಾದಂತಹ ಸೌಭಾಗ್ಯಪ್ರದವಾದಂತಹ ಮಂತ್ರ. ಶನಿದೇವರು ಅನುಗ್ರಹವನ್ನ ಮಾಡಲಿಕ್ಕೆ ವಿಶೇಷವಾದಂತಹ ಬಲವುಳ್ಳವರು. ಹಾಗಿದ್ರೆ ಅಷ್ಟಮ ಶನಿ, ಪಂಚಮ ಶನಿ, 7.5 ಶನಿ, ಸೊ ಎಲ್ಲ ರೀತಿಯಾದಂತಹ ಶನಿದೋಷಗಳ ಪರಿಹಾರವೂ ಕೂಡ ಇದೇ ಮಂತ್ರದಿಂದ ಆಗ್ತದೆ. ಈ ಶನಿವಾರದ ದಿವಸ ಶನಿದೇವರ ಮಂತ್ರವನ್ನ ಎಷ್ಟು ಬಾರಿ ಹೇಳಬೇಕು ಅಂತಂದ್ರೆ 23 ಬಾರಿ ನೀವು ಈ ಶನಿ ಮಂತ್ರವನ್ನ ಹೇಳಬೇಕು. ಸೊ 23ರ ಸಂಖ್ಯೆಯಲ್ಲಿ ಈ ಶನಿಶ್ಚರ ಮಂತ್ರವನ್ನ ಹೇಳಿದಾಗ ನಿಮಗೆ ಎಲ್ಲ ರೀತಿಯಾದಂತಹ ಶನಿದೋಷಗಳ ನಿವೃತ್ತಿ ಆಗ್ತದೆ. ಬನ್ನಿ ಹಾಗಿದ್ರೆ ಆ ಶನಿದೇವರ ಮಹಾಮಂತ್ರವನ್ನ ನೋಡೋಣ. ಸೂರ್ಯಪುತ್ರ ನಮಸ್ತುಭ್ಯಂ ಸರ್ವಲೋಕ ಭಯಂಕರ ಆಯುರಾರೋಗ್ಯ ಐಶ್ವರ್ಯಂ ಸೌಭಾಗ್ಯಂ ದೇಹಿ ಮೇ ಪ್ರಭೋ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶನಿದೇವರ ಈ ಮಂತ್ರವನ್ನ 23 ಬಾರಿ ನೀವು ಜಪ ಮಾಡಬೇಕಾದದ್ದು. ಸೊ ಪ್ರತಿಯೊಂದು ಬಾರಿ ಈ ಮಂತ್ರ ಹೇಳಿದಾಗ 23 ಸತಿ ಈ ಮಂತ್ರವನ್ನ ಹೇಳಬೇಕು. ಸೂರ್ಯಪುತ್ರ ನಮಸ್ತುಭ್ಯಂ ಸರ್ವಲೋಕ ಭಯಂಕರ ಆಯುರಾರೋಗ್ಯ ಐಶ್ವರ್ಯಂ ಸೌಭಾಗ್ಯಂ ದೇಹಿ ಮೇ ಪ್ರಭೋ. ಈ ಮಂತ್ರವನ್ನ ವಿಶೇಷವಾಗಿ ಜಪ ಮಾಡಿ ಎಲ್ಲ ರೀತಿಯಾದಂತಹ ಶನಿದೋಷಗಳಿಂದ ಮುಕ್ತಿ ನಿಮಗಾಗ್ತದೆ. ಇದೇ ಶನಿದೇವರ ಅನುಗ್ರಹದಿಂದ ನೀವು ಜೀವನದಲ್ಲಿ ಉತ್ತುಂಗಕ್ಕೆ ಏರ್ತೀರಿ. ನಮಸ್ಕಾರ, ವಂದನೆಗಳು.